ಭೂಗಳರು ಅಂತೇನು ಹೇಳ್ತೀವಿ ನಾವು ಅದನ್ನು. ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಜಾಗ ಸಂರಕ್ಷಣೆಗೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಬಣ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಹೋಬಳಿಯ ಯಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಸುಮಾರು 20 ಗುಂಟೆ ವಿಸ್ತೀರ್ಣದ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದ ಜಾಗವನ್ನು ರಕ್ಷಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಮುಂದಾಗಿದೆ. ಪುರಾತನ ಕಾಲದ ಕಲ್ಲಿನ ಕಟ್ಟಡ ಹೊಂದಿರುವ ಈ ದೇವಸ್ಥಾನದ ಜಾಗಕ್ಕೆ ಇಂದು ರಿಯಲ್ ಎಸ್ಟೇಟ್ ಮಾಫಿಯಾದ ಕಣ್ಣು ಬಿದ್ದಿದ್ದು, ಬೆಲೆ ಬಾಳುವ ಈ ಜಾಗವನ್ನು ಕಬಳಿಸಲು ಸಂಚು ರೂಪಿಸಲಾಗಿದೆ ಅಂತ ಸಮಿತಿ ಆತಂಕ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಸಂದೇಶ್ರವರ ನೇತೃತ್ವದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ 10 ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವಸ್ಥಾನದ ಆಸ್ತಿ ರಕ್ಷಣೆಯ ಸಂಕಲ್ಪವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ನೂತನ ನಾಮಫಲಕವನ್ನು ದೇವಾಲಯದ ಆವರಣದಲ್ಲಿ ಅನಾವರಣಗೊಳಿಸಿ ಅಕ್ರಮ ಒತ್ತುವರಿ ವಿರುದ್ಧ ಎಚ್ಚರಿಕೆ ನೀಡಲಾಯಿತು. ಈ ಹೋರಾಟದ ನೇತೃತ್ವವನ್ನು ಬೇಗೂರು ಹೋಬಳಿ ಘಟಕದ ಗೌರವ ಅಧ್ಯಕ್ಷ ಮಂಜಣ್ಣ, ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷ ಸಂತೋಷ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಮುತ್ತು, ಪದಾಧಿಕಾರಿಗಳು ರಘು, ವಿಜಿ, ಮೂರ್ತಿ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರಾದ ಮುನಿಯಪ್ಪ, ರಾಜು, ಶಾಂತರಾಜು, ಮಲ್ಲೇಶ್ ಸೇರಿದಂತೆ ಯಲ್ಲೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನೂರಾರು ಮುತ್ತರಾಯ ಸ್ವಾಮಿಯ ಭಕ್ತಾದಿಗಳು ಪಾಲ್ಗೊಂಡು ದೇವಸ್ಥಾನದ ಪವಿತ್ರ ಜಾಗವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳ ಪಾಲಾಗೋದಕ್ಕೆ ಬಿಡೋದಿಲ್ಲ ಅಂತ ಒಕ್ಕೊರಲಿನಿಂದ ಘೋಷಣೆ ಮಾಡಿದರು. ಈ ಸಂಘಟಿತ ಹೋರಾಟವು ಭೂಮಾಫಿಯಾದ ವಿರುದ್ಧ ಗ್ರಾಮಸ್ಥರ ಆಕ್ರೋಶಕ್ಕೆ ಸಾಕ್ಷಿಯಾಯಿತು. ದಕ್ಷಿಣ ತಾಲೂಕು ಬೇಗೂರು ಗ್ರಾಮದ ಯಲ್ಲೇನಹಳ್ಳಿ ಗ್ರಾಮದ ಪಕ್ಕದಲ್ಲಿರುವ ಸರ್ವೆ ನಂಬರ್ನಲ್ಲಿ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಸ್ಥಾಪಿಸಲು ಸುಮಾರು 106 ವರ್ಷಗಳಿಂದ ಇಲ್ಲಿ ಸ್ಥಳ ಇಲ್ಲಿರೋದ್ರಿಂದ ಇದನ್ನು ಏನಾದರೂ ಮಾಡಿ ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಈ ಜಮೀನನ್ನು ಕೊಳ್ಳೆ ಹೊಡೆಯಲು ಏನೇನೋ ಮಾತಾಡಿ ಸತ್ಯ ರವಿರೆಡ್ಡಿ ಅನ್ನೋರು ಹೆಸರಲ್ಲಿ ಅಕ್ರಮವಾಗಿ ಇದನ್ನೆಲ್ಲನೂ ಮಾಡ್ಕೊಳ್ತಾ ಇದ್ದಾರೆ. ಆ ಹೋದ ಸಲ ಆ ದೇವಸ್ಥಾನದಲ್ಲಿನೂ ಹಂಗೇನೆ ಮಾಡಿಬಿಟ್ಟು ಅದನ್ನು ದೇವಸ್ಥಾನ ಹೊಡೆದಾಕಿದ್ರು. ಇಂಥ ಬುಟ್ಟಾಳು ಬಡ್ಡಿ ಮಕ್ಕಳು ಈ ಥರ ಈ ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ಗೆ ಮೋಸ ಮಾಡಿ ವಂಚನೆ ಮಾಡಿ ಯಾವ ಕೆಲಸನೂ ಆಗದೆ, ಏನು ಒಂದು ಉಪಯೋಗ ಮಾಡದೆ, ಒಂದು ಸವಲತ್ತುಗಳು ಕೊಡದೆ ಏನೇನೋ ಮಾಡಿ ಮಾತಾಡಿಕೊಂಡು ನಮಗೆ ಹೀನಾಯ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಬೇಗೂರಲ್ಲಿ ಆ ಥರದ ಮೇಲ್ಕಂಡದ ಅಧಿಕಾರಿಗಳು ಅದಕ್ಕೆ ತಕ್ಕನಾಗಿ ಏರ್ಪಾಟ್ ಮಾಡಿ ನಮಗೆ ಶಾಂಕ್ಷನ್ ಆಗಿರ್ತಕ್ಕಂಥ ಇದಕ್ಕೆ ದೇವಸ್ಥಾನಕ್ಕೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಎಲ್ಲರೂ ಸಹಕಾರದಿಂದ ನಿಮ್ಮ ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಎಲ್ಲರ ಕಡೆಯಿಂದ ಸದ್ಯ ಅನಾನುಕೂಲ ಆಗಿರೋದ್ರಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಜರಾಯಿ ಇಲಾಖೆಗೂ ನಾವು ಒತ್ತಾಯ ಮಾಡಿದ್ದೀವಿ, ಎಲ್ಲ ಕಡೆಯೂ ಒತ್ತಾಯ ಮಾಡಿದ್ದೀವಿ. ಆದ್ರೂ ಅವರು ಯಾರೂ ಸ್ಪಂದಿಸ್ತಾ ಇಲ್ಲ ನಮ್ಮ ಈ ಪರಿಶಿಷ್ಟ ಜಾತಿ ವರ್ಗದವರಿಗೆ. ಆದ್ದರಿಂದ ತಾವು ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಊರ್ಜಿತ ಮಾಡಿ ನಮಗೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಹೌದು, ಮುತ್ತರಾಯ ಸ್ವಾಮಿ ದೇವಸ್ಥಾನ ಎಲ್ಲ ಮುಜರಾಯಿ ಇಲಾಖೆ ದೇವಸ್ಥಾನ ಯಾವುದೇ ಆಗಲಿ ಹಿಂದೂಗಳದ್ದು ಮುಜರಾಯಿ ಇಲಾಖೆ ಸೇರುತ್ತೆ. ಅದರಿಂದ ಅವ್ರ ಹತ್ರನೂ ಹೋಗಿದ್ವಿ, ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿದ್ವಿ, ಅವರು ಬ್ಯುಸಿಯಲ್ಲಿ ಇರ್ತಾರೆ. ಅವ್ರಿಗೂ ನಾವು ಇದು ಹೇಳಿ ಬಂದಿದ್ವಿ. ಬಟ್ ಅವರು ಅಲ್ಲಿ ಅವ್ರಿಗೂ ಇದು ಕೆಲಸಗಳು ಒತ್ತಡ, ಅದರಿಂದ ನಾವು ಏನು ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಹೀಗೆ ಬಂದುಬಿಟ್ಟಿದ್ವಿ. ಅದಕ್ಕೆ ಯಾರೂ ಉತ್ತೇಜನ ಕೊಡಲಿಲ್ಲ. ಇದನ್ನು ಕಟ್ಕೊಳ್ಳೋಣ ಅಂಥೇಳಿ ಇದು ಮಾಡ್ತಾಯಿದ್ದೀವಿ. ಈಗಲೂ ಅದನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಜರಾಯಿ ಇಲಾಖೆಯನ್ನು ಕೋರ್ಕೊಳ್ತಾ ಇದ್ದೀವಿ, ಸಮಾಜ ಕಲ್ಯಾಣ ಇಲಾಖೆನೂ ಕೋರ್ತಾ ಇದ್ದೀವಿ. ಎಲ್ಲರಿಗೂ ನಾವು ಅದನ್ನೇ ಕೇಳೋದು. ಅದರಿಂದ ದಯವಿಟ್ಟು ಅದನ್ನು ಈ ದೇವಸ್ಥಾನವನ್ನು ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಪ್ರಾರ್ಥನೆ. ಈ ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಸುಮಾರು ತಲೆಮಾರುಗಳಿಂದ ಪೂಜೆಯಲ್ಲಿ ಪುರಸ್ಕಾರ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಏಕಾಏಕಿ ಇದ್ದಕ್ಕಿದ್ದಂಗೆ ಕೆಲವೊಂದು ಡೆವಲಪರ್ಗಳು ರವಿರೆಡ್ಡಿ ಅಂತ ಯಾರಿದ್ದಾರೆ ಅವರು ಬಂದು ಇಲ್ಲಿ ದೇವಸ್ಥಾನ ಈ ಜಾಗನ ತೆರವು ಮಾಡಿಸೋದಕ್ಕೆ ಕುತಂತ್ರ ನಡೀತಾ ಇದೆ ಅಂತ ಒಂದು ಇದು ಗೊತ್ತಾಯಿತು, ನಮಗೆ ಮಾಹಿತಿ ಗೊತ್ತಾಯಿತು. ಅದ್ರ ಪ್ರಕಾರ ನಾವು ದೇವಸ್ಥಾನ ತಲೆತಲಾಂತರಗಳಿಂದ ನಾವಿಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ನಮ್ಮ ಸಂದೇಶನವ್ರ ಹತ್ರ ಹೋಗಿ ಭೇಟಿ ಆದ್ವಿ. ಅವರು ಸರಿ ನಾನು ಬರ್ತೀನಿ, ನಾನು ಬಂದು ನಿಂತ್ಕೊಂಡು ಈ ದೇವಸ್ಥಾನ ಜಾಗನ ಉಳಿಸ್ಕೊಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಇದ್ರ ಮೇಲೆ ಅವ್ರ ಮುಖಾಂತರ ನಾವು ಇಲ್ಲಿ ಬೋರ್ಡ್ ನೆಟ್ಟು ಈ ಜಾಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಅವ್ರ ಮುಖಾಂತರ ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಬೇರೊಬ್ಬರು ಬಂದು ಇಲ್ಲಿ ಜಾಗನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದಂತ ಇದು
ಇದು 2019-20ನಲ್ಲಿ ದೇವಸ್ಥಾನಕ್ಕೆ ಡೆವಲಪ್ಮೆಂಟ್ ಇದಕ್ಕೆ ಫಂಡು ರಿಲೀಸ್ ಆಗಿದೆ. ಆ ಒಂದು ಇದು ಕೂಡ ಕುಂಠಿತ ಆಗಿದೆ. ಆಮೇಲೆ ಕೊರೋನಾ ಬಂದಿದ್ದ ಕಾರಣ ಇರ್ಬೋದು ಅಥವಾ ಯಾರು ಅದ್ರ ಬಗ್ಗೆ ಗಮನ ಕೊಡದೆ ಕಾರಣ ಇರ್ಬೋದು, ಅದೊಂದು ಇದು ಫಂಡ್ ರಿಲೀಸ್ ಆಗಿಲ್ಲ. ಸ್ಯಾಂಕ್ಷನ್ ಎಲ್ಲ ಆಗಿದೆ. ಮತ್ತು ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆದ್ರೂ ಇಲ್ಲಿ ಬೇರೆ ಒಂದು ಡೆವಲಪರ್ಗಳೆಲ್ಲ ಬಂದು ಭೂಗಳರು ಅಂತೇನು ಹೇಳ್ತೀವಿ ನಾವು ಅದನ್ನು, ಅವ್ರು ಬಂದು ಇಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಖಾಸಗಿ ಇದಕ್ಕೆ ಮಾರಾಟ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಅಂತ ನಮಗೆ ಒಂದು ಸಂದೇಶ ಗೊತ್ತಾಗಿದೆ. ಸರ್ವೆ ನಂಬರ್ 302 ವಿಸ್ತೀರ್ಣ ಬಂದು ಇದು ಮೂಲ ದಾಖಲಾತಿನಲ್ಲಿ 1 ಎಕರೆ 20 ಗುಂಟೆ ಇದೆ ಅಂತ ಒಂದು ನಮಗೆ ಇದು ಗೊತ್ತಾಗಿದೆ. ಈಗ ಅಷ್ಟು ಇಲ್ಲ, ಇಲ್ಲೆಲ್ಲ ನೋಡಿದ್ರೆ ಎಲ್ಲ ಕಡೆ ಡೆವಲಪ್ ಆಗಿಬಿಟ್ಟಿದೆ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ ಈ ಭೂಗಳರು ಒತ್ತುವರಿ ಆಗಿರೋದ್ರಿಂದ ದೇವಸ್ಥಾನದ ಜಾಗ ಈಗ ಅಷ್ಟೊಂದಿಲ್ಲ. ಏನಿದೆ ಈಗ 20 ಗುಂಟೆ ಏನು ಜಾಗ ಇದೆ, ಅಟ್ಲೀಸ್ಟ್ ಅದನ್ನಾದರೂ ಬಿಟ್ಟು ನಮಗೆ ದೇವಸ್ಥಾನ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ASSK ಅಧ್ಯಕ್ಷರು, ಬೇಗೂರು ಹೋಬಳಿ ಅಧ್ಯಕ್ಷರು. ಇದು ಬಂದ್ಬಿಟ್ಟು ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ. ಇದರಲ್ಲಿ ಬಂದ್ಬಿಟ್ಟು ಗೌರ್ಮೆಂಟಿಂದ ಫಂಡು ರಿಲೀಸ್ ಆಗಿದೆ. 52,70,000 ಫಂಡ್ ರಿಲೀಸ್ ಆಗಿದೆ. ಇದನ್ನು ಕಮಿಟಿ ಮಾಡಿ ಇದು ಮಾಡಬೇಕು. ಅದರಲ್ಲಿ ಬಂದ್ಬಿಟ್ಟು ಇವಾಗ ಈ ಜಾಗ ಬಂದ್ಬಿಟ್ಟು ಪ್ರಭಾವಿಗಳು ಬಂದ್ಬಿಟ್ಟು ಅವ್ರ ಹೆಸ್ರಿಗೆ ಜಾಗ ಪಾಣಿ ಗಿಣಿ ಎಲ್ಲ ಮಾಡಿಕೊಂಡು ದೇವಸ್ಥಾನನೇ ಶಿಫ್ಟ್ ಮಾಡೋಕ್ಕೆ ಇದು ಮಾಡವ್ರೆ. ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ಇದನ್ನು ಕಮಿಟಿ ಮಾಡಿ ನಾವು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು ನಮ್ಮ ASSK ಕಡೆಯಿಂದ ಬಂದಿದ್ದೀರಿ. ಇದು ಎಳೆನಹಳ್ಳಿ ಗ್ರಾಮದಲ್ಲಿ ಜಾಗ ಇರೋದು. ಸರ್ವೆ ನಂಬರು 302. ಇದು ವಿಸ್ತೀರ್ಣ ಬಂದ್ಬಿಟ್ಟು ನಮ್ಗೆ ಬಂದಿರೋ ಮೂಲಗಳ ಪ್ರಕಾರ 20 ಗುಂಟೆ. ಇದರಲ್ಲಿ ಬಂದ್ಬಿಟ್ಟು ನಾವು ಇವಾಗ ಕಮಿಟಿ ಮಾಡಿ ನಾವು ಇದು ಮಾಡ್ತೀವಿ. ನಮ್ಮದೇನೇ ಹೋರಾಟ ಇದ್ದರೂ ನಮ್ಮ ಕೋಲಾರ ASSK ನಮ್ಮ ರಾಜ್ಯಾಧ್ಯಕ್ಷರು ಸಂದೇಶ್ ಅಣ್ಣನ ಮುಖಾಂತರನೇ ನಾವು ಹೋಗೋದು. ಅಂತ ನಾನು ಅಂಬೇಡ್ಕರ್ ಸೇವಾಸಿ ಸಮಿತಿಯ ಬೇಗೂರು ಹೋಬಳಿ ಶಾಖೆಯ ಸಂಘಟನೆ ಕಾರ್ಯದರ್ಶಿ. ಈ ಮುತ್ತರಾಯ ಸ್ವಾಮಿ ದೇವಸ್ಥಾನ ಏನಂದರೆ ಬೇಗೂರು ಗ್ರಾಮ ಎಳೆನಹಳ್ಳಿ ಪಕ್ಕದಲ್ಲಿರೋದು. ಇದು ನಮ್ಮ ಕುಲಾಂತರಕ್ಕೆ ಸೇರಿರೋ ದೇವಸ್ಥಾನ. ಇದು ಸುಮಾರು ವರ್ಷಗಳಿಂದ ನಮ್ಮ ಮುತ್ತಾತವರಿಂದನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಯಾರೋ ಬಿಲ್ಡರ್ ರವಿ ರೆಡ್ಡಿ ಅನ್ನೋರು ಇದನ್ನ ಆಕ್ರಮಣ ಮಾಡಿಕೊಂಡು ಏನೋ ಅಪೋಲೋ ಹಾಸ್ಪಿಟ್ಲ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆ ವಿಚಾರ ತೊಗೊಂಡು ನಾವು ಫೈಟ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂದೇಶ್ ಅವರನ್ನು ಭೇಟಿ ಮಾಡಿದ್ವಿ. ಅವ್ರು ನಾನು ಇದನ್ನು ನಿಮ್ಮ ಹಿಂದೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಕಮಿಟಿ ಮಾಡಿಕೊಂಡು ಗೌರ್ಮೆಂಟಿಂದ ಏನು ಬಂದಿದೆ 52 ಲಕ್ಷ, ಆ ಫಂಡನ್ನು ನಾವು ಯೂಸ್ ಮಾಡಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ಕೊಳ್ತೀವಿ. ಮುನಿರಾಜಪ್ಪ ಅಂದ್ಬಿಟ್ಟು ಬೇಗೂರು ಗ್ರಾಮಸ್ಥರು. ಮುತ್ತರಾಯ ಸ್ವಾಮಿ ದೇವಸ್ಥಾನದ ನಮ್ಮ ವಂಶಸ್ಥರೇ ಒಂದು 6 ತಲೆಮಾರಿಂದ 7 ತಲೆಮಾರಿಂದ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವೊಂದು ಭೂಗಳರು ಬಂದು ಇಲ್ಲಿ ಈ ದೇವಸ್ಥಾನನ ಶಿಫ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಶಿಫ್ಟ್ ಮಾಡೋದಲ್ದಿರ ಇಲ್ಲಿರೋ ಜಾಗ ಏನಿದೆಯೋ ಸರ್ವೆ ನಂಬರ್ 302 ಜಾಗ ಏನಿದೆಯೋ ಅದನ್ನ ಬುಕ್ ಅಪ್ಲಿಕೆ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಕೆಲವೊಂದು ರಾಜಕಾರಣಿಗಳು ಎಲ್ಲ ಸೇರಿ ಇದನ್ನ ಅಪ್ಲಿಕೆ ಮಾಡ್ಕೊಬೇಕು ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ. ನಾವು ಅನಾದಿ ಕಾಲದಿಂದನೂ ನಾವು ಇಲ್ಲೇ ಇರೋದು, ಇಲ್ಲೇ ಪೂಜೆ ಮಾಡ್ತಾ ಇರೋದು. ನಮ್ಮ ಮುತ್ತಾತ 7 ತಲೆಮಾರು ಅಂದರೆ ಲೆಕ್ಕ ಹಾಕ್ಕೊಳ್ರಿ, 700 ವರ್ಷ ಆಗುತ್ತೆ. ಅವಾಗ ಲೆಕ್ಕ ಹಾಕಿದ್ರೆ ಇದನ್ನ ಕೆಲವೊಂದು ಭೂಗಳರು ಏನು ಮಾಡಿದ್ದಾರೆ, ಇವಾಗ ಇದನ್ನೇನೋ ಚೇಂಜ್ ಮಾಡಿ ಸರ್ವೆ ನಂಬರ್ ಚೇಂಜ್ ಮಾಡಿ ಇದನ್ನೇನೋ ಬೇರೆ ಯಾರಿಗೋ ಅವರು ವೈಯಕ್ತಿಕವಾಗಿ ಎಲ್ಲೆಲ್ಲೋ ಏನೋ ಇದು ಮಾಡಿಕೊಂಡು ಯಾರಿಗೋ ಮಾರ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಜಾಗನ ಮಾತ್ರ ಬಿಟ್ಕೊಡಲ್ಲ.